ಮೂರ್ನಾಲ್ಕು ಚೀಲವೇರಿಸಿ 3 ಚಕ್ರದ ಬೈಕ್ ಮೇಲೆ ಶಿರಸಿಯಲ್ಲಿ ಆಗಾಗ ಓಡಾಡುವ ಯುವಕನೋರ್ವ ಸದಾ ಗಮನ ಸೆಳೆಯುತ್ತಾರೆ. ವಿಕಲಾಂಗ ಈ ಯುವಕ ನಿತ್ಯ ತನ್ನ ಜೀವನದ ಅನಿವಾರ್ಯತೆಯಲ್ಲಿ ಬದುಕಿನ ಚಕ್ರದ ಜೊತೆ ಚಲಿಸುತ್ತಲೇ ಇರ್ತಾರೆ. ಸರಿಯಾಗಿ ಮಾತನಾಡಲು ಆಗದ ಜೀವನವನ್ನ ಅಗಾಧವಾಗಿ ಪ್ರೀತಿಸುವ, ಎಲ್ಲರಿಂದಲೂ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡುವ ಈತ ಅಂಗವೈಕಲ್ಯಕ್ಕೆ ಸೆಡ್ಡು ಹೊಡೆದು ಬಾಳುತ್ತಿರುವ ಸಾಧಕನೇ ಸರಿ. ಈತನೇ ನಮ್ಮ ಸೂಪರ್ ಸ್ಟೋರಿಯ ಹೀರೋ ವಿನಾಯಕ್ ಜಿ ಹೆಗಡೆ. ಮನೆಯಲ್ಲಿ ಕಡು ಬಡತನ, ತಂದೆ ಇಲ್ಲ, ತಾಯಿ ಮತ್ತು ಮಗ ಸೇರಿ ಜೀವನ ನಡೆಸಬೇಕು. ಒಂದೆಡೆ ಕಾಲು ಹಾಗೂ ಬಾಯಿ ಸ್ವಾಧೀನದಲ್ಲಿ ಇಲ್ಲ. ಅಂಗವೈಫಲ್ಯವೇ ತನಗೆ ಮುಳುವಾಯಿತೆ ಎಂದು ಜೀವನ ನಡೆಸುವುದರ ಬಗ್ಗೆ ಯೋಚಿಸುತ್ತಿದ್ದ ವಿನಾಯಕನಿಗೆ ತಂದೆ ತೀರಿ ಹೋದ ಮೇಲೆ ಮತ್ತಷ್ಟು ಸಂಕಷ್ಟ ಎದುರಾಯಿತು. ತಂದೆಯ ಪಿಂಚಣಿಯು ನಿಂತ ಮೇಲೆ ಜೀವನ ನಡೆಸುವುದು ತಾಯಿ ಮಗನಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತು. ತಮ್ಮ 3ನೇ ವಯಸ್ಸಿನಲ್ಲಿ ವಿಕಲಚೇತನರಾದ ವಿನಾಯಕ್ ತನ್ನ ಅಂಗವೈಫಲ್ಯದಿಂದ ತಾಯಿಗೆ ಹೊರೆಯಾಗಬಾರದು, ಇದನ್ನ ಮೆಟ್ಟಿ ನಿಲ್ಲಬೇಕು ಎಂಬ ದೃಢ ಉದ್ದೇಶ ಇಟ್ಟುಕೊಂಡು ಏನಾದರೂ ಮಾಡಿ ನಾನು ಸಮಾಜದಲ್ಲಿ ಬದುಕಬೇಕೆಂಬ ಗಟ್ಟಿ ಧೈರ್ಯದಿಂದ ಜೀವನದಲ್ಲೊಂದು ನೆಲೆ ಕಾಣಲು ಹಂಬಲಿಸಿದ. ಸದೃಢರಾದವರಷ್ಟೇ ತಮ್ಮ ಕಾಲ ಮೇಲೆ ತಾವು ನಿಲ್ಲುತ್ತಾರೆಂದುಕೊಳ್ಳುವುದಕ್ಕೆ ಅಪವಾದವಾಗಿ ಅಗರಬತ್ತಿ ವಿನಾಯಕ ನಿಲ್ತಾರೆ. ಸ್ವಾಭಿಮಾನಿಯಾಗಿ ಬದುಕಬೇಕೆಂಬ ಛಲದಿಂದ ಅಗರಬತ್ತಿ ಮಾರುವುದನ್ನ ಆರಂಭಿಸಿ ಅನಾರೋಗ್ಯ ಪೀಡಿತ ಅಮ್ಮನನ್ನು ಸಾಕ್ತಿದ್ದಾರೆ. ಇವರು ಮೊದಮೊದಲು ಬಸ್ಗಳಲ್ಲಿ ತೆರಳಿ ಹೋಟೆಲ್, ಅಂಗಡಿ, ಬಾರ್ ಮುಂತಾದ ಕಡೆಗಳಿಗೆ ಹೋಗಿ ಅವರ ಅಗರಬತ್ತಿ ಮಾರಿ ಜೀವನ ಸಾಗಿಸ್ತಿದ್ರು. ನಂತರದ ದಿನದಲ್ಲಿ ನಗರಸಭೆಯಿಂದ ನೀಡಲಾದ ತ್ರಿಚಕ್ರ ವಾಹನದಲ್ಲಿ ಅಗರಬತ್ತಿ ಚೀಲಗಳನ್ನ ಸಾಗಿಸಿ ಮಾರಾಟ ಆರಂಭಿಸಿದ್ರು. ಇವರಿಗೆ ಇಡೀ ಶಿರಸಿಯ ಜನತೆ ಸಾಥ್ ನೀಡಿತ್ತು. ಅವರು ಹೋದಲ್ಲೆಲ್ಲ ಅವಶ್ಯಕತೆ ಇದೆಯೋ ಇಲ್ವೋ ಅವನ ಕೈಯಿಂದ ಒಂದಾದ್ರೂ ಅಗರಬತ್ತಿಯನ್ನ ತೆಗೆದುಕೊಳ್ತಾರೆ. ಸರಿಯಾಗಿ ಮಾತನಾಡಲು ಬಾರದಿದ್ರು ಕಷ್ಟಪಟ್ಟು ಮಾತನಾಡುವ ಈ ಅಗರಬತ್ತಿ ವಿನಾಯಕ ಶಿರಸಿ ನಗರದ KHB ಕಾಲೋನಿಯಲ್ಲಿರ್ತಾರೆ. ದಿನವೂ 5 ಕಿಲೋಮೀಟರ್ ದೂರದ ಪೇಟೆಗೆ ಬಂದು ಅಗರಬತ್ತಿ ಮಾರಾಟ ಮಾಡೋದು ಇವರ ಕಾಯಕ. ಅದರ ಲಾಭದಲ್ಲಿ ಜೀವನ ಸಾಗಿಸ್ತಿದ್ದಾರೆ. ನಾನು ಜೀವನದಲ್ಲಿ ಏನಾದರೂ ಮಾಡಬೇಕೆಂಬ ಛಲದಿಂದ ಇಲ್ಲಿಯ ತನಕ ಬಂದಿದ್ದೇನೆ. ಶಿರಸಿಯ ಜನತೆ ನನಗೆ ಸಹಕಾರ ನೀಡಿದ್ದು ಅಗರಬತ್ತಿ, ಕರ್ಪೂರ, ಧೂಪ ಎಲ್ಲವನ್ನ ತೆಗೆದುಕೊಳ್ತಾರೆ. ನಾನು ಮೈಸೂರು, ಹುಬ್ಬಳ್ಳಿಯಿಂದ ಅಗರಬತ್ತಿ ತರುತ್ತಿದ್ದು ಅದರಲ್ಲೇ ಬರುವ ಲಾಭದಿಂದ ಜೀವನ ಸಾಗ್ತಿದೆ. ಅಮ್ಮನ ಆರೋಗ್ಯ ಸರಿಯಿಲ್ಲದ ಕಾರಣ ನಾನೇ ಸ್ವಂತವಾಗಿ ದುಡಿಯುತ್ತಿದ್ದೇನೆ ಎನ್ನುತ್ತಾರೆ ವಿನಾಯಕ. ನಾನು 10-15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. ನಂಗೆ ಬಹಳ ಕಷ್ಟಪಟ್ಟಿದ್ದೀನಿ. ನಾನು ಅದಕ್ಕೆ ಅದನ್ನ ಗುರುತಿಸಿ ಮುನ್ಸಿಪಾಲಿಟಿ ಒಂದು ದ್ವಿಚಕ್ರ ವಾಹನ ಕೊಟ್ಟಿದೆ. ಈಗ ಅದ್ರ ಮೇಲೆ ಸೇಲ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಮನೇಲಿ ಯಾರೂ ಇಲ್ಲ ಸರ್. ಮನೇಲಿ ಈಗ ನಾನು ನಮ್ಮ ತಾಯಿ ಇಬ್ಬರೇ ಸರ್ ಜೀವನ ಮಾಡ್ತಿದ್ವಿ. ತಂದೆ ಇಲ್ಲ ಸರ್. ಉಡ್ಬತ್ತಿ ಮಾಡೋದೇ ಒಂದು ಜೀವನ ಆಗ್ಬಿಟ್ಟಿದೆ ಸರ್. ಈಗ ಎಲ್ಲ ಕೋರ್ಟು, ಬ್ಯಾಂಕು, ಆಫೀಸು, ಕಚೇರಿಗಳಿಗೆಲ್ಲ ಹೋಗಿ ಸೇಲ್ ಮಾಡ್ಬಿಡ್ತೀವಿ ಸರ್. ಪೊಲೀಸ್ ಆಗಲಿ, ವಕೀಲರು, ಜಡ್ಜು, ಅನಂತರ ಶಿರ್ಸಿ ಪಬ್ಲಿಕ್ ಬಹಳ ಸಹಕಾರ ಕೊಟ್ಟಿದ್ದಾರೆ ಸರ್. ಕಷ್ಟ ಅಂದ್ರೆ ಕಷ್ಟ, ಸುಖ ಅಂದ್ರೆ ಸುಖ. ಈಗ ಕಷ್ಟಪಟ್ಟದೇ ಅಲ್ವಾ ಸುಖ ಸಿಗೋದು. ಹಾಗಾಗಿ ಇವತ್ತು ಕಷ್ಟ ಇರ್ಬೋದು, ಒಂದೆಲ್ಲ ಒಂದಿನ ಸುಖ ಸಿಗೋದಕ್ಕೆ ಕಾಯ್ತಾ ಇದ್ದೀನಿ. ಸಣ್ಣಕ್ಕಿದ್ದಾಗ ಒಂದು ಸಣ್ಣ ಆ ಜ್ವರ ಬಂದಾಗಿನ ಹಿಂಗಾಯ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜು ಕಾನ್ಸೂರ್, ಶಿರ್ಸಿ. ಇಡೀ ರಾಜ್ಯ ಪ್ರವಾಹದಿಂದ ತತ್ತರಿಸಿ ಹೋದ ಸಂದರ್ಭದಲ್ಲಿ ಮನೆಯಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದ ವಿನಾಯಕ್ ಸಂಕಷ್ಟಕ್ಕೀಡಾದವರ ನೋವು ಕಂಡು ಮರುಗಿದನಲ್ಲದೆ ತಾನೇ ಕಷ್ಟದಲ್ಲಿ ಇದ್ರೂ ಸಹ ಅದನ್ನ ಲೆಕ್ಕಿಸದೆ ತನ್ನ ಕೈಯಲ್ಲಿಯಾದ ಸಾವಿರಾರು ರೂಪಾಯಿ ಹಣವನ್ನ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕಳುಹಿಸಿ ಮಾನವೀಯತೆ ಮೆರೆದದ್ದು ಇದೆ. ನನಗೆ ಕೈಕಾಲು ಸರಿ ಇದ್ದಿದ್ರೆ ಇನ್ನಷ್ಟು ಹಣವನ್ನ ನೀಡಬಹುದಾಗಿತ್ತು, ಅವರ ಕಷ್ಟಕ್ಕೆ ಇನ್ನಷ್ಟು ಸ್ಪಂದಿಸಬಹುದಿತ್ತು ಎಂಬ ಮರುಕ ಇದುವರೆಗೂ ಆತನಿಗೆ ಕಾಡ್ತಿದೆ.
ಏನೇ ಇದ್ರೂ ಬದುಕನ್ನ ಅಪಾರವಾಗಿ ಪ್ರೀತಿಸುವ ಮತ್ತು ಶ್ರಮ ಜೀವನಕ್ಕೆ ಅಂಗವೈಕಲ್ಯವು ಅಡ್ಡಿಯಾಗದು ಎನ್ನುವುದಕ್ಕೆ ವಿನಾಯಕ್ನಂತವರು ಸಾಕ್ಷಿಯಾಗ್ತಾರೆ. ಇದೇ ಇವತ್ತಿನ ನಮ್ಮ ಸೂಪರ್ ಸ್ಟೋರಿ. ನಮಸ್ಕಾರ.